ಆಗುತ್ತೆ. ನಾನು ಶಿವಮೊಗ್ಗ ಜಿಲ್ಲೆ, ಅವರು ಕೂಡ ಶಿವಮೊಗ್ಗ ಜಿಲ್ಲೆಯಿಂದನೇ ಬಂದಿರೋದು. ಮತ್ತು ವಿನಯ್ ಗುರುಜಿಯವರಿಗೆ ನನ್ನ ನಮಸ್ಕಾರ. ಮತ್ತು ಕೃಷ್ಣಪ್ಪ ಅವ್ರಿಗೆ, ಪ್ರಿಯಾ ಕೃಷ್ಣಪ್ಪ ಅವ್ರಿಗೆ, ಎಲ್ಲರಿಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ. ಸಂತೋಷ್ ಸ್ವಾಮಿಗಳ ಬಗ್ಗೆ ನಾನು ಒಂದೆರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ತೀರ್ಥಹಳ್ಳಿಯ ಅಯ್ಯಪ್ಪ ಸ್ವಾಮಿ ಪೀಠದ ಗುರುಗಳ ಜೊತೆಗೆ ಉಡುಪಿ ಬಾರ್ಕೂರು ಮಹಾಸಂಸ್ಥಾನದ ಸ್ವಾಮಿಗಳು ಕೂಡ ಆಶ್ರಮವನ್ನು ಅವರು ಸ್ಥಾಪಿಸಿ ಇಲ್ಲ ಬೇಡ ಇವರು ತಮ್ಮ ಪೂರ್ವಾಶ್ರಮದಲ್ಲಿ ಡಾಕ್ಟರ್ ಆಗಿದ್ದರು, ಆಯುರ್ವೇದಿಕ್ ಡಾಕ್ಟರ್. ಅದನ್ನು ಈಗಲೂ ಕೂಡ ಬೆಂಗಳೂರಲ್ಲಿತ್ತು, ಅದನ್ನು ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇಷ್ಟೊಂದು ಎಜುಕೇಟೆಡು ಮತ್ತು ಎಲ್ಲ ವಿಷಯಗಳು ನನಗೆ ಅವ್ರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಭಾಳ ಖುಷಿ ಆಯಿತು. ಎಲ್ಲದಕ್ಕಿಂತ ನನಗೆ ಹೆಮ್ಮೆ ಇದೆ, ನಮ್ಮ ಶಿವಮೊಗ್ಗ ಜಿಲ್ಲೆಯವರು ಇಲ್ಲಿ ಬಂದು ಇಲ್ಲೂ ಮಾಡ್ತಾಯಿದ್ದಾರೆ, ಅಲ್ಲೂ ಮಾಡ್ತಾಯಿದ್ದಾರೆ ಅಂದರೆ ಭಾಳ ಸಂತೋಷ ಆಯಿತು. ಆಮೇಲೆ ನಾನು ಈ ಫಂಕ್ಷನ್ ಬಗ್ಗೆ ಹೇಳಬೇಕು ಅಂತಂದರೆ, ನನಗೆ ಈ ಥರ ಫಂಕ್ಷನ್ನೇ ನಾನು ನೋಡಿಲ್ಲ ನಿಜವಾಗ್ಲೂ. ಎಷ್ಟೊಂದು ಫಂಕ್ಷನ್ಗಳಿಗೆ ಹೋಗ್ತೀವಿ ಬರ್ತೀವಿ, ಆದರೆ ಈ ಥರ ಫಂಕ್ಷನ್ ನಾನು ಯಾವತ್ತೂ ನೋಡಿಲ್ಲ. ಇಲ್ಲಿ ವರ್ಲ್ಡ್ ರೆಕಾರ್ಡ್ ಆಗ್ತಾಯಿದೆ, ಅದೆಲ್ಲ ನಮ್ಮ ಸ್ವಾಮಿಗಳು ತುಂಬ ಚೆನ್ನಾಗಿ ಆಯೋಜಿಸಿದ್ದಾರೆ. ಆಮೇಲೆ ಅವ್ರ ಜೊತೆಲಿರೋ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ತುಂಬ ಕಷ್ಟಪಟ್ಟಿದ್ದೀರ ನೀವು ನಮ್ಮ ಸ್ವಾಮಿ ಜೊತೆಗೆ, ನಮ್ಮ ಸ್ವಾಮಿಗಳ ಜೊತೆಯಲ್ಲಿ. ಇದು 2ನೇ ವರ್ಷ ಈ ಫಂಕ್ಷನ್ ನಡೀತಾ ಇರೋದು. ಈ ಫಂಕ್ಷನ್ಗೆ ನನ್ನ ಇನ್ಮೇಲೆ ಪ್ರತಿ ಸರಿ ನಾನು ಬರ್ತೀನಿ, ನಾನು ಶಿವರಾಜ್ ಅವ್ರು ಬಂದೇ ಬರ್ತೀವಿ. ನೀವು ಕರೀತಾ ಇದ್ದರೂ ನಾವು ಬರ್ತೀವಿ, ಅಷ್ಟು ಚೆನ್ನಾಗಿದೆ ಸ್ವಾಮಿ. ಆಮೇಲೆ ಇದರಲ್ಲಿ ಗೃಹಿಣಿಯರು ತುಂಬ ಜನ ಪಾಲ್ಗೊಂಡಿದ್ದಾರೆ, ಮಕ್ಕಳು, ಆಮೇಲೆ ಅಲ್ಲೊಂದು 5-6 ಜನ ಸ್ವಲ್ಪ ವಯಸ್ಸಾದವರು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡೆ ಆಗ್ತಾಯಿದ್ರು. ಅದು ಭಾಳ ಸಂತೋಷ ಆಯಿತು. ಈ ಥರದಲ್ಲಿ ಮಕ್ಕಳು ಎಲ್ಲ ದೊಡ್ಡವರು ಮತ್ತು ಚಿಕ್ಕವರು, ನನಗೆ ಎಲ್ಲರೂ ಗೃಹಿಣಿಯರು ಎಲ್ಲರೂ ಪಾಲ್ಗೊಂಡಿರೋ ನನಗೆ ಭಾಳ ಸಂತೋಷ ಆಯಿತು. ನನಗಿದು ತುಂಬ ಸಂತೋಷ ಕೊಡ್ತು. ನಾನು ಬರದೇ ಹೋಗಿದ್ರೆ ಇವತ್ತು ಏನೋ ತಪ್ಪಾಗ್ತಿತ್ತು ಅನ್ನೋ ಭಾವನೆ ನನಗೆ ಬರ್ತಾಯಿಲ್ಲ. ಸೊ ಇನ್ನು ನನ್ನ ಸ್ವಾಮಿಗಳಿಗೆ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಇದೇ ಥರ ಬರ್ತಾ ಎಲ್ಲ ವರ್ಷಗಳಲ್ಲೂ ಚೆನ್ನಾಗಾಗಲಿ ಅಂತೇಳಿ ನಾನು ಆಗಲಿ ಅಂತ ನಾನು ಆಸೆ ಪಡ್ತೀನಿ. ಇಲ್ಲಿಗೆ ನಾವು ಬಂದು ಭಾಳ ಒಳ್ಳೆಯ ಕೆಲಸ ಮಾಡಿದ್ವಿ, ನಾನು ಶಿವರಾಜ್ ಕುಮಾರ್. ಯಾಕಂದರೆ ಬೇರೆ ಪೊಲಿಟಿಕಲ್ ನಾನು ಹೋಗ್ತಾ ಇರ್ತೀನಿ, ನಮ್ಮ ಫಿಲಮ್ ಫಂಕ್ಷನ್ಗಳಿಗೆ ನಾನು ಹೋಗ್ತಾ ಇರ್ತೀವಿ, ಆದರೆ ಇದು ಅಪರೂಪ, ಭಾಳ ಅಪರೂಪ. ಅಷ್ಟೊಂದು ಜನ ಹಾಡ್ತಾಯಿದ್ರು. ಇಲ್ಲಿ ಮಕ್ಕಳು ಹಾಡ್ತಾಯಿದ್ರು ಈ ಕಡೆ. ಯಾಕಂದರೆ ಅವ್ರ ಬಗ್ಗೆನೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ನಮ್ಮ ತಂದೆ ಏನಾದರೂ ಇವತ್ತಿದ್ದರೆ ಅವ್ರು ಇಲ್ಲಿ ಇರ್ತಿದ್ರು, ಗ್ಯಾರಂಟಿ ಇರ್ತಿದ್ರು. ಅವರಿಗೆ ಸಂಗೀತ ಅಂದರೆ